ಕಬ್ಬಿನ ದರ ನಿಗದಿಯ ಸಲುವಾಗಿ ಏನು 20 ದಿವಸಗಳಿಂದ ಸತತವಾಗಿ ಎಲ್ಲ ತಾಲೂಕಿನಲ್ಲಿ ಗೋಕಾಕ್ ತಾಲೂಕು ಆಗಿರ್ಬೋದು, ಈ ಕಡೆ ನಮ್ಮ ಬೈಲಹೊಂಗಲ ತಾಲೂಕಿನಿಂದಲೂ ಕೂಡ ನಿರಂತರ ಹೋರಾಟದಲ್ಲಿ ತೊಡಗಿರತಕ್ಕಂತ ರೈತರು ಇವತ್ತು ಕಬ್ಬಿನ ಬೆಳೆಗೆ 3,500 ರೂಪಾಯಿ ದರವನ್ನ ಸಂಪೂರ್ಣವಾಗಿ ಕೊಡಬೇಕು, ಆ ಬೆಳೆಗೆ ಸೂಕ್ತವಾದ ಬೆಲೆಯನ್ನ ನೀಡಬೇಕಂತ ಹೇಳಿ ರೈತರು ಅನ್ನದಾತರು ಇವತ್ತು ರೋಡ್ಗಿಳಿದು ಬೀದಿಯಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಆ ಹೋರಾಟ ಸ್ಥಳಕ್ಕೆ ಏನು ರೂಲಿಂಗ್ ಪಾರ್ಟಿ ಅಂತೇಳಿ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿರ್ತಕ್ಕಂಥ ಚೆನ್ನಮ್ಮನ ಕಿತ್ತೂರು ನಾಡಿನ ಒಬ್ಬ ಶಾಸಕರು ಭೇಟಿ ನೀಡಿದಾರ. ಅವರು ಆ ಹೋರಾಟದ ಬಗ್ಗೆ ಏನ್ ಹೇಳ್ತಾರ, ಆ ರೈತರಿಗೆ ಕಷ್ಟಕ್ಕೆ ಏನ್ ಸ್ಪಂದನೆ ಕೊಡ್ತಾರ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ. ಇವತ್ತಿನ ರೈತರ ಹೋರಾಟ ಅನ್ನೋದಕ್ಕಿಂತ ಹಕ್ಕು, ಅವ್ರು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಡ್ರಿ ಅನ್ನುವಂತ ಹೋರಾಟ ಕಳೆದ 5-6 ದಿವಸ ಜಿಲ್ಲೆಯಾದ್ಯಂತ ಹಾಗೂ ನಮ್ಮ ಜಿಲ್ಲೆ ಅಲ್ಲದ ಮತ್ತು ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಗೂ ಯಾಕಂದ್ರೆ ಹೆಚ್ಚು ಕಬ್ಬು ಬೆಳೆಗಾರ ಇಲ್ಲೇ ಇರೋದ್ರಿಂದ ಎಲ್ಲ ರೈತ ಸಂಘಟನೆಗಳು ಅನ್ನೋಕ್ಕಿಂತ ಕಬ್ಬು ಬೆಳೆಗಾರ ರೈತರು ಇವತ್ತ ಬೀದಿಗೆ ಬಂದ ಕಾರ್ಖಾನೆ ಮಾಲಕರ ಜೊತೆ ಆಯ್ತು, ಸರ್ಕಾರದ ವಿರುದ್ಧ. ಈ ಬೆಳೆದಂತ ಬೆಳೆಗೆ ಸುಮಾರು 3,500 ಮಿನಿಮಲ್ ಕಬ್ಬಿಗೆ ಧಾರಣೆ ಕೊಡಬೇಕನ್ನುವಂತ ಒಂದು ಹಕ್ಕನ್ನು ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ಸ್ವಲ್ಪ FRP ಮಾಡುವಾಗ ಅದರದಾದಂತ ಒಂದು ನಿಯಮ ಐತಿ, ಅದ್ರ ಬಗ್ಗೆ ಈಗ ಮಾತಾಡಿದ್ ನಾನು ಯಾಕೆ ಹಿಂಗಾಗತ್ತತಿ ಏನಂತ. ಬಟ್ ಸರ್ಕಾರ ನಡಕ ಒಂದ ಕಾರ್ಖಾನೆ ಮಾಲೀಕರಾಗ್ಲಿ, ಕೋಆಪರೇಟಿವ್ ಆಗ್ಲಿ, ಮತ್ತೊಂದಾಗ್ಲಿ ರೈತರನ್ನ ಮತ್ತ ಅವ್ರನ್ನ ಸೇರಿಸಿ ಅದಕ್ಕೊಂದು ಯೋಗ್ಯವಾದಂತ ದರ ಫಿಕ್ಸ್ ಮಾಡಿದ್ರೆ ಈ ಹೋರಾಟ ಇಲ್ಲೇ ಮುಕ್ತಾಯಗೊಂಡು ಒಳ್ಳೆ ತರದಿಂದ ಮುಂದೆ ಈ ಸೀಸನ್ ಪ್ರಾರಂಭ ಮಾಡಕ್ ಅನುಕೂಲ ಆಗ್ತೈತಿ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ಹಾಗೂ ಅಗ್ರಿಕಲ್ಚರ್ ಮಿನಿಸ್ಟರ್ ಜೊತೆ, ಸಕ್ಕರೆ ಸಚಿವರ ಜೊತೆ ನಾಳೆ ತಪ್ಪಿದ್ರೆ ನಾಳೆ ಖುದ್ದಾಗಿ ಹೋಗಿ ಭೇಟಿಯಾಗಿ ಈ ರೈತರ ಮನವಿ ಆಯ್ತು, ಇದಕ್ಕೆ ಸ್ಪಂದನೆ ಕೊಟ್ಟು ಇದಕ್ಕೊಂದು ಸೂಕ್ತವಾದಂತ ಬೆಲೆ ನೀವು ಮಾಡ್ಬೇಕು ಅನ್ನುವಂಥದ್ದನ್ನ ಆಗ್ರಹ ಮಾಡ್ತೇನೆ ನಿಮ್ಮೆಲ್ಲರ ಪರವಾಗಿ.